ಈಗ ನೀವು ನೋಡ್ಬೋದು ಇದೇನು ಕಾಣೋದಿಲ್ಲ ನಿಮಗೆ ನನ್ನಿಂದ ಇದು ಸ್ಟೇರಿಂಗ್ ಗೇರ್ ರೂಮ. ಸೊ ಇಲ್ಲಿಂದ ನೀವು ನೋಡ್ಬೋದು ನನ್ನಿಂದ ಎಲ್ಲಿನೂ ಏನೂ ಇಲ್ಲ, ಪೂರ್ತಿ ಪ್ಯಾಕ್ ರೂಮ್ ಐತಿ. ಸೊ ಇಲ್ಲಿಂದ ಸ್ಟೇರ್ ಹೆಂಗೆ ಮಾಡ್ತಾರೋ, ಇನ್ನು ಎಮರ್ಜೆನ್ಸಿ ಪೊಸಿಷನ್ ಯಾವಾಗಿರ್ತೈತಿ, ಐಸಿ ಲೈಕ್ ಸ್ಟೇರಿಂಗ್ ಕೆಲಸ ಮಾಡಲಿಲ್ಲ, ಸ್ಟೇರಿಂಗ್ ಫೇಲ್ಯೂರ್ ಆಗ್ಬೋದು, ಬ್ರಿಡ್ಜ್ದಿಂದ ಕಂಟ್ರೋಲ್ ಮಾಡ್ಬೋದು. ಯಾಕಂದ್ರೆ ಸ್ಟೇರಿಂಗ್ ಗೇರ್ ಅಲ್ಲಿರ್ತೈತಿ, ಬಟ್ ಇಲ್ಲಿಂದ ಹೆಂಗೆ ಕಂಟ್ರೋಲ್ ಮಾಡೋಲ್ಲ. ಸೊ ನೋಡ್ರಿ, ನಾನು ಅದೇ ಹೇಳ್ತೇನೆ ನಿಮ್ಗೆ ಹೆಂಗೆ ಮಾಡೋದಿರ್ತೈತಿ, ಏನೇನು ಮಾಡೋದಿರ್ತೈತಿ ಅಂತೇಳಿ. ನಮಸ್ಕಾರ ರೀ ಎಲ್ಲರಿಗೂ, ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ನಾನು ಆರಾಮಿದ್ದೇನೆ. ಸೊ ಇವತ್ತಿನ ವಿಡಿಯೋ ಯಾಕಪ್ಪ ಅಂದ್ರೆ, ಈಗ ತಿಳ್ಕೊಳ್ರಿ, ಸ್ಟೇರಿಂಗ್ ವೀಲ್ ಏನಿರ್ತಿತ್ತಲ್ಲ ಶಿಪ್ ಒಳಗೆ, ಅದೆಲ್ಲರೆ ಫೇಲ್ ಆಯಿತು, ಇಲ್ಲಾಂದ್ರೆ ಕೆಲಸ ಮಾಡಲಿಲ್ಲ ಅಂದ್ರೆ ಹಡಗೆ ಹೆಂಗೆ ಓಡಿಸ್ತಾರೋ, ಹೆಂಗೆ ಕಂಟ್ರೋಲ್ ಆಗ್ತೈತಿ ಮತ್ತು ಎಲ್ಲಿಂದ ಕಂಟ್ರೋಲ್ ಆಗ್ತೈತಿ, ಅದೇ ಈ ವಿಡಿಯೋ ಒಳಗೆ ತೋರ್ಸಾವದೇನಿ. ನೋಡ್ರಿ, ಸ್ಟಾರ್ಟ್ ಮಾಡೋದು. ಈಗ ನೀವು ನೋಡ್ಬೋದು ಅಲ್ಲಿ ಒಂದು ಹಡಗೆ ಬರತ್ತಿತ್ತು ಆ ಕಡೆಯಿಂದ, ಅದು ರೋರೋ ಶಿಪ್ ಅದ, ಅದ್ರೊಳಗೆ ಎಲ್ಲ ವೆಹಿಕಲ್ ಕ್ಯಾರಿ ಮಾಡ್ತಾರೋ. ನಮ್ಮ ಹಡಗು ಹೊಂಟೈತಿ ಹಂಗೆ. ಸೊ ಈಗ ನೋಡ್ರಿ ನೀವು, ಯಾರೂ ಓಡ್ಸತ್ತಿಲ್ಲ ಹಡಗ, ಆಟೋಮೆಟಿಕಾಗಿ ಹೊಂಟೈತಿ. ಬೈ ದ ವೇ ಈಗ ಕೋರ್ಸ್ ನೋಡ್ರಿ ಎಷ್ಟೈತಿ, 268 ಐತಿ. ಇದು ಯಾಕೆ ತೋರ್ಸತ್ತೇನೆ ಅಂದ್ರೆ ಆಮೇಲೆ ಇದು ನಿಮಗೆ ಗೊತ್ತಾಗ್ತೈತಿ ಯಾಕೆ ತೋರ್ಸತ್ತೇನೆ ಅಂಥೇಳಿ. ಮತ್ತೇನಪ್ಪ ಅಂದ್ರೆ, ಈಗ ತಿಳ್ಕೊಳ್ರಿ, ಸ್ಟೇರಿಂಗ್ ವೀಲ್ ಎಲ್ಲರೇ ಕೆಲಸ ಮಾಡಲಿಲ್ಲ ಅಂದ್ರೆ ಇದು ಎಲ್ಲಿದ್ದು ಕಂಟ್ರೋಲ್ ಮಾಡೋದ. ಅದಕ್ಕೆ ನಾವು ಎಲ್ಲಿ ಹೋಗ್ಬೇಕಂದ್ರೆ ಸ್ಟೇರಿಂಗ್ ಗೇರ್ ರೂಮಿಗೆ ಹೋಗಬೇಕು. ಅಲ್ಲಿ ಹೋದ ಕೂಡಲೇ ಗೊತ್ತಾಗ್ತೈತಿ ನಿಮಗೆ ಎಲ್ಲಿಂದ ಕಂಟ್ರೋಲ್ ಆಗ್ತೈತೆ ಅಂಥೇಳಿ. ನಡ್ರಿ ಈಗ ಆ ಕಡೆ ಹೋಗೋಣ ತೆಳಗೆ. ಗೈಸ್, ಈಗ ನಾನು ನಿಮಗೆ ತೋರ್ಸೋದೇನೆ ಸ್ಟೇರಿಂಗ್ ಗೇರ್ ರೂಮ. ಸೊ ಈಗ ನೀವು ನೋಡ್ಬೋದು, ಇದರಿಂದ ಸ್ಟೇರಿಂಗ್ ಗೇರ್ ರೂಮ್ ಐತಿ. ಸೊ ನಡ್ರಿ ಒಳಗೆ ಹೋಗೋಣ. ಸೊ ಈಗ ನೀವು ನೋಡ್ಬೋದು, ಇದೇನು ಕಾಣೋದಿಲ್ಲ ನಿಮಗೆ ನನ್ನಿಂದ ಇದು ಸ್ಟೇರಿಂಗ್ ಗೇರ್ ರೂಮ. ಸೊ ಇಲ್ಲಿಂದ ನೀವು ನೋಡ್ಬೋದು ನನ್ನಿಂದ ಎಲ್ಲಿನೂ ಏನೂ ಇಲ್ಲ, ಪೂರ್ತಿ ಪ್ಯಾಕ್ ರೂಮ್ ಐತಿ. ಸೊ ಇಲ್ಲಿಂದ ಸ್ಟೇರ್ ಹೆಂಗೆ ಮಾಡ್ತಾರೋ, ಇನ್ನು ಎಮರ್ಜೆನ್ಸಿ ಪೊಸಿಷನ್ ಯಾವಾಗಿರ್ತೈತಿ, ಐಸಿ ಲೈಕ್ ಸ್ಟೇರಿಂಗ್ ಕೆಲಸ ಮಾಡಲಿಲ್ಲ, ಸ್ಟೇರಿಂಗ್ ಫೇಲ್ಯೂರ್ ಆಗ್ಬೋದು, ಬ್ರಿಡ್ಜ್ದಿಂದ ಕಂಟ್ರೋಲ್ ಮಾಡ್ಬೋದು. ಯಾಕಂದ್ರೆ ಸ್ಟೇರಿಂಗ್ ಗೇರ್ ಅಲ್ಲಿರ್ತೈತಿ, ಬಟ್ ಇಲ್ಲಿಂದ ಹೆಂಗೆ ಕಂಟ್ರೋಲ್ ಮಾಡೋಲ್ಲ. ಸೊ ನೋಡ್ರಿ, ನಾನು ಅದೇ ಹೇಳ್ತೇನೆ ನಿಮ್ಗೆ ಹೆಂಗೆ ಮಾಡೋದಿರ್ತೈತಿ, ಏನೇನು ಮಾಡೋದಿರ್ತೈತಿ ಅಂತೇಳಿ. ಮತ್ತು ಈಗ ನೀವೇನು ನಾನು ನಿಂತು ನೋಡೋದ್ರಿಂದ ಈಗ ಹೈಡ್ರೋಲಿಕ್ ನೀವು ನಿಮಗೆ ಪಿಸ್ಟನ್ ಕಾಣತ್ತವಲ್ಲ, ಈ ಸೈಡ್ ಒಂದು ಆ ಸೈಡ್ ಒಂದು ಐತಿ. ಇದು ಮೇನ್, ಇದಕ್ಕೆ ಸ್ಟೇರಿಂಗ್ ವೀಲ್ ಏನೈತೆ ಅದು ಕನೆಕ್ಟ್ ಆಗಿದ್ದಿರ್ತೈತಿ. ಮತ್ತು ಇದೇ ಡೈರೆಕ್ಷನ್ ಚೇಂಜ್ ಮಾಡ್ತೈತಿ. ಇದು ಏನೈತೆ ಕೆಳಗೆ ಒಂದು ರಡರ್ ಇರ್ತೈತಿ ಹಿಂಗೆ, ಅಂದ್ರೆ ಅದ್ರದ್ದು ಮೇನ್ ಕೆಲಸನ ಹಿಂಗೆ ಡೈರೆಕ್ಷನ್ ಅಂದ್ರೆ ಶಿಪ್ ಈ ಸೈಡ ಮತ್ತು ಈ ಸೈಡಿಗೆ ಸ್ಟೇರ್ ಮಾಡೋದ್ಮ್ಯಾಗ ಅಂದ್ರೆ ಡೈರೆಕ್ಷನ್ ಚೇಂಜ್ ಮಾಡೋದು ಏನಿಲ್ಲ, ಎಲ್ಲ ಇದ್ರ ಮೇಲೆ ಇರ್ತೈತಿ. ಗೊತ್ತಾಗ್ತೈತಿ ನಿಮಗೆ ನಾನು ಹೇಳ್ತೇನೆ ಏನಂತ ಹೇಳಿ. ಈಗ ನೀವು ನೋಡ್ಬೋದು, ಇಲ್ಲೇನು ಕಾಣತ್ತಾವಲ್ಲ ಇವು ರಾಡ್ಗತ್ಲೆ, ಇಲ್ಲಿ ಅಲ್ಲಿ ಇದೇನಿತ್ಲ ಮ್ಯಾಗ ಬ್ರಿಡ್ಜ್ ಮ್ಯಾಗ ಸ್ಟೇರಿಂಗ್ ಏನೈತ್ಲ ಅಲ್ಲಿ ಕನೆಕ್ಟ್ ಇರ್ತೈತಿ. ಸೊ ಇಲ್ಲಿ ನೀವು ನೋಡ್ರಿ, ಈಗ ಇಲ್ಲೇನು ಕಾಣತ್ತಾವಲ್ಲ ಇವು ನಂಬರ್ಗಳು, ಇದೇನಿತ್ಲ ಇದು ಈಗ 0 ಮ್ಯಾಗ ಐತಿ. ಈ ಸೈಡ್ ಏನೈತ್ಲ ಇದು ಲೆಫ್ಟ್ ಸೈಡ, ಇದು ರೈಟ್ ಸೈಡ್, ಅಂದರೆ ಇದು ಪೋರ್ಟ್ ಸೈಡ, ಇದು ಸ್ಟಾರ್ ಬೋರ್ಡ್ ಸೈಡ. ಸೊ ಶಿಪ್ನ ನಾವು ಯಾವಾಗ ಆ ಸೈಡ್ ಟರ್ನ್ ಮಾಡ್ತೀವಲ್ಲ, ಇವು ರಾಡ್ ಏನಿದಾವಲ್ಲ ಆ ಕಡೆ ಮತ್ತು ರೈಟ್ ಸೈಡ್ ಟರ್ನ್ ಮಾಡಿದ್ವು ಅಂದ್ರೆ ಈ ಕಡೆ ಮೂವ್ಮೆಂಟ್ ಆಗ್ತಾವೆ. ಮತ್ತು ಇದು ನಂಬರ್ 1 ಮತ್ತು ನಂಬರ್ 2 ಒಂದು ಶಿಪ್ ಒಳಗೆ, ಅಂದ್ರೆ ಈ ಶಿಪ್ ಒಳಗೆ 2 ಪಂಪ್ ಇದಾವೆ, 2 ಹೈಡ್ರೋಲಿಕ್ ಪಂಪ್ ಇದಾವೆ. ಒಂದು ಕೆಲಸ ಮಾಡ್ತಿರ್ತೈತಿ, ಅಂದ್ರೆ ಒಂದು ಏನಿತ್ಲ ಒಂದು 12 ತಾಸು ಕೆಲಸ ಮಾಡ್ತೈತಿ, ಮತ್ತು ಮತ್ತೊಂದು 12 ತಾಸು ಕೆಲಸ ಮಾಡ್ತೈತಿ. ಸೊ ಈಗೇನಪ್ಪ ಕ್ವಶನ್ ಅಂದ್ರೆ, ಈಗ ನಾ ಇದೇನು ತೋರಿಸಿಲ್ಲ ನಿಮಗೆ, ಇದು ಅಲ್ಲಿ ಮ್ಯಾಗ್ ಸ್ಟೇರಿಂಗ್ ವೀಲ್ ಏನು ನಾವು ಆ ಕಡೆ ಈ ಕಡೆ ಅಗಾಡಿಸ್ತೇವಲ್ಲ, ಅಂದ್ರೆ ಸ್ಟೇರ್ ಮಾಡ್ತೇವಲ್ಲ, ಅದು ಇಲ್ಲಿಂದ ಅಂದರೆ ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗ್ತೈತಿ. ಸೊ ಈಗ ಹಡಗನ ಅದು ಸ್ಟೇರಿಂಗ್ ವೀಲೇ ಕೆಲಸ ಮಾಡಲಿಲ್ಲ ಅಂದ್ರೆ ಏನು ಮಾಡೋಣ. ಸೊ ಅವಾಗ ಏನು ಮಾಡ್ಬೇಕಂದ್ರೆ, ಈಗ ನೋಡ್ರಿ ಇಲ್ಲಿ ಮತ್ತೊಂದು ಸ್ಟೇರಿಂಗ್ ಗೇರ್ ಐತೆ. ಈ ಗೇರ್ ಏನಪ್ಪ ಅಂದರೆ ಇದು ಹೈಡ್ರೋಲಿಕ್ ಅಲ್ಲ, ಇದು ಮ್ಯಾನುವಲ್ ಓಡ್ಸೋಕೆ ಅಷ್ಟು ಯೂಸ್ ಆಗ್ತೈತಿ. ಮತ್ತು ಇದೊಂದು ನಾರ್ಮಲ್ ಸ್ಟೇರಿಂಗ್ ಗೇರ, ಅಂದರೆ ಈಗ ನಮ್ಮ ಹಳಿ ಗಾಡಿ ಒಳಗೆ ಹೆಂಗಿರ್ತಿದ್ವಲ್ಲ ಆ ಟೈಪ. ಸೊ ಈಗ ನೀವು ನೋಡ್ಬೋದು ಇಲ್ಲಿ
ಇಲ್ಲಿ ಐತೆ ನೋಡ್ರಿ, ಎಲ್ಲ ಪೂರ್ತಿ ಡೀಟೇಲ್ಸ್ ಐತಿ. ಆಪ್ರೇಷನ್ ವಿತ್ ಪಂಪ್ 1 and 2 ಎಲ್ಲ ಬರ್ದೈತಿ. ರಡರ್ ಲಾಕಿಂಗ ಎಲ್ಲ ಬರ್ದಿರ್ತೈತಿ ಇಲ್ಲಿ. ಬಟ್ ಈಗ ನಿಮಗೆ ಒಂದು ಡೌಟ್ ಏನಪ್ಪ ಅಂದ್ರೆ, ಇಲ್ಲಿ ಏನು ಕಾಣುವತ್ತು ಬಟ್ ಡೈರೆಕ್ಷನ್ ಹೆಂಗೆ ಗೊತ್ತಾಗೋದಾ, ಇದೊಂದು ದೊಡ್ಡ ಡೌಟ್. ಸೊ ಈಗ ನೀವು ನೋಡ್ರಿ, ಇಲ್ಲಿ ರೆಡ್ ಕಲರ್ ಒಳಗೆ ಏನು 331 ಅದು ಕಾಣತಿತ್ತಲ್ಲ, HDG ಅಂಥೇಳಿ ಇದು ಹೆಡ್ಡಿಂಗ್. ಅಂದ್ರೆ ನಾನು ನಿಮಗೆ ಫಸ್ಟ್ ಹೇಳಿದ್ದೀನಿ ನೋಡ್ರಿ, 270 ಅಂತ ಏನು ತೋರಿಸಿಲ್ಲ ಅದ ಈ ನಂಬರ. ಸೊ ಇಲ್ಲಿಂದನೂ ಕಂಟ್ರೋಲ್ ಮಾಡುವಾಗ ಅದರ ನೋಡ್ಬೇಕು ನಾವು. ಯಾಕಂದ್ರೆ ಅಲ್ಲಿ ಮ್ಯಾಗ್ ನಿಂತು ಒಬ್ರು ನಿಮ್ಗೆ ಆರ್ಡ್ರ್ ಕೊಡ್ತಿರ್ತಾರೆ, ಏನಂತೇಳಿ ಶಿಪ್ನ ಸ್ಟಾರ್ಬೋರ್ಡ್ ಸೈಡ್ ಸ್ಟೇರ್ ಮಾಡಿರಿ, ಪೋರ್ಟ್ ಸೈಡ್ ಸ್ಟೇರ್ ಮಾಡಿರಿ ಅಂತ ಹೇಳಿ ಅವ್ರು ನಿಮ್ಗೆ ಡೈರೆಕ್ಷನ್ ಹೇಳ್ತಿರ್ತಾರೆ. ಬಟ್ ನಿಮಗೇನು ಕಾಣಿಸ್ತಿರಂಗಿಲ್ಲ. ಸೊ ನೀವು ಅದನ್ನು ಹೆಡಿಂಗ್ ಏನು ತೋರಿಸಿಲ್ಲ ಅದನ್ನು ನೋಡಿ ಇಲ್ಲಿಂದ ಸ್ಟೇರ್ ಮಾಡಬೇಕು. ಏನು ಸ್ಟೇರಿಂಗ್ ವೀಲ್ ಇಲ್ಲ ಇಲ್ಲಿಂದ. ಬಟ್ ಆರ್ಡರ್ ನಿಮ್ಗೆ ಹೆಂಗೆ ಗೊತ್ತಾಗೋದಾ, ಅದ್ರ ಸಂಬಂಧ ಏನೈತಿ, ಇಲ್ಲಿ ಮತ್ತೊಂದು ಟೆಲಿಫೋನ್ ಐತಿ. ಇದೊಂದು ಏನೈತಿಲ್ಲ, ಇದು ನಾರ್ಮಲ್ ಟೆಲಿಫೋನ್, ಶಿಪ್ ಟೆಲಿಫೋನ. ಬಟ್ ಇದೊಂದು ಏನೈತಿಲ್ಲ, ಇದು ಆ್ಯಸ್ ಅ VHF ಏನು ಕೆಲಸ ಮಾಡ್ತಿತ್ತಲ್ಲ ಹಂಗೆ ಇದು ಕೆಲಸ ಮಾಡ್ತೈತಿ. ಮತ್ತು ಇಲ್ಲಿ ನೋಡ್ಬೋದು ನೀವು ಸ್ಟೇರಿಂಗ್ ಗೇರ್ ರೂಮ್, ಹೈಡ್ರೋಲಿಕ್ ಪಂಪ್ ಇವೇನಿದಾವಲ್ಲ ಇವು ಎರಡು ಇಲ್ಲಿಂದ ಕಂಟ್ರೋಲ್ ಆಗ್ತಾವೆ. ಅಂದರೆ ಇವು ಎರಡು ಸ್ಟ್ಯಾಂಡ್ ಬೈ ಆಟೋದಾಗ ರನ್ನಿಂಗ್ದಾಗ ಇರ್ತಾವೆ ಆಲ್ ದ ಟೈಮ್. ಮತ್ತು ಮ್ಯಾಗ ನೋಡ್ಬೋದು ನೀವು ಸ್ಪೀಕರ್ ಐತಿ. ಅಲ್ಲಿಂದ ಏನಾಗ್ತಿತ್ತಂದ್ರೆ, ಈಗ ತಿಳ್ಕೊಳ್ರಿ, ಮ್ಯಾಗ ಮೈಕ್ರೋಫೋನ್ ಇರ್ತೈತೆ. ಅಂದರೆ ಅಲ್ಲಿಂದ ನಾವು ಅನೌನ್ಸ್ ಮಾಡಿದ್ವು ಅಂದ್ರೂ ಇಲ್ಲಿ ಡೈರೆಕ್ಟ್ ನಮಗೆಲ್ಲನೂ ಗೊತ್ತಾಗ್ತೈತಿ. ಸೊ ಈಗ ನಾ ಏನು ತೋರಿಸಿಲ್ಲ ನಿಮಗೆ ವಿಡಿಯೋ ಒಳಗೆ, ಪ್ರತಿ ಹಡಿಗಿನೊಳಗೂ ಹಿಂಗೆ ಇರ್ತಿತ್ತು ಸಿಸ್ಟಮ. ಬಟ್ ಹೆಂಗಿರ್ತಿತ್ತು ಅಂದ್ರೆ, ಸ್ಟೇರಿಂಗ್ ವೀಲ್ ಏನು ಅಲ್ಲಿ ಇರ್ತಿತ್ತಲ್ಲ ಮ್ಯಾಗ ನ್ಯಾವಿಗೇಷನ್ ಬ್ರಿಡ್ಜ್ ಮ್ಯಾಗ, ಅಲ್ಲೇ ಒಂದು ಲಿವರು ಇರ್ತಿತ್ತು, ಹ್ಯಾಂಡ್ ಲಿವರ್ ಸಣ್ಣದ. ಬಟ್ ಇನ್ ಕೇಸ್ ಅದು ಕೆಲಸ ಮಾಡಲಿಲ್ಲ, ಇಲ್ಲಾಂದ್ರೆ ತಿಳ್ಕೊಳ್ರಿ ನೀವು, ಫೈರ್ ಅದು ಆಯಿತು ಅಂದ್ರೆ, ಉರಿ ಅದು ಹತ್ತಿತ್ತು ಅಂದ್ರೆ ಆ ಟೈಮ್ ಒಳಗೆ ಹೆಂಗೆ ಮಾಡೋದು, ಅಲ್ಲಿಂದ ನಿಂತು ಕಂಟ್ರೋಲ್ ಮಾಡೋಕ್ಕೆ ಬರೋಂಗಿಲ್ಲಲ್ಲ. ಸೊ ಅಲ್ಲಿಂದ ಇನ್ ಕೇಸ್ ಆಫ್ ದ್ಯಾಟ್ ಕೈಂಡ್ ಆಫ್ ಎಮರ್ಜೆನ್ಸಿ ನಾವೇನು ಮಾಡ್ತೇವೆ ಅಂದ್ರೆ ಇಲ್ಲಿಂದ ಕಂಟ್ರೋಲ್ ಮಾಡ್ಬೋದು. ಅದೇನು ಪೂರ್ತಿ ನಾವು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಸೇಲ್ ಅದು ಮಾಡೋಕ್ಕಲ್ಲ. ಬಟ್ ಇಷ್ಟೇನೋ ಒಂದು ಸೇಫ್ ಪ್ಲೇಸಿಗೆ ಹೋಗಿ ರೀಚ್ ಆಗೋ ತನಕ ಅಷ್ಟೇ ಆ ಪ್ರೊಸೀಜರ್ ಯೂಸ್ ಮಾಡ್ಬೋದು ನಾವು. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಚಲೋ ಅನ್ಸುತ್ತಾರೆ. ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ ಜೊತೆನೂ ಶೇರ್ ಮಾಡಿರಿ. ಮತ್ತೆ ಸಿಗೋನು ಮತ್ತೊಂದು ವಿಡಿಯೋ ಒಳಗೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.